ಏನಾಯ್ತು? ತೊಗೊಂಬರ್ತೀನಿ ಅತ್ತಿ 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 ತೊಗೊಂಡು ಈ ಬಿಸಿಲಲ್ಲಿ ಹೋಗೋದೇ ಕಷ್ಟ. ತಳ್ಕೊ ಹೋಗ್ತಿದ್ದೀರಲ್ಲ, ಏನು ಹೇಳಿ. ಕೇರ್ಪೇಟೆ, ಮೈಸೂರಲ್ಲಿ ಇದ್ದೀವಿ. ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರು ಹಾಂ. ಬಿಸಿಲಾಗಲ್ಲ ಸರ್, ಏನು ಹೇಳಿ. ಹಾಂ, ಹೋಗ್ತೀರಾ? ಸರಿ ಥ್ಯಾಂಕ್ ಯು. ಹುಷಾರ್. ಇಲ್ಲ ಹೋಗ್ತೀನಿ. ಸರಿ, ಬರ್ತೀನಿ. ಥ್ಯಾಂಕ್ ಯು. ಹಾಂ, ಇರಲಿ ಥ್ಯಾಂಕ್ ಯು. ಆದರೂ ಗಾಯ್ಸ್, ಈ ಬಿಸಿಲಲ್ಲಿ ಅಪ್ಪ, ಈ ಬೈಕ್ ಓಡಿಸೋದೇ ಕಷ್ಟ. ಅದರಲ್ಲಿ ತಳ್ಕೊಂಡು ಹೋಗ್ತಾ ಇದ್ದಾರೆ ಬೈಕ್ನ, ಪೆಟ್ರೋಲ್ ಖಾಲಿ ಆಗಿಬಿಟ್ಟು. ಹೆವಿ ರಿಸ್ಕು ಈ ಬಿಸಿಲಲ್ಲೆಲ್ಲ ಹೋಗೋದು. ಆಗ್ತಿಲ್ಲ, ಹೆಲ್ಮೆಟ್ ಹಾಕೋ ಹೋಗೋಕ್ಕೆ ಆಗ್ತಿಲ್ಲ. ಸೊ ಬನ್ನಿ, ಗಾಡಿ ಒಂದು ಸ್ವಲ್ಪ ಸರ್ವಿಸ್ ಆಗಬೇಕು. ಆ್ಯಕ್ಚುಲಿ ಗಾಡಿ ಫುಲ್ಲು ಕಂಡೀಷನ್ ಎಲ್ಲ ಔಟ್ ಆಗಿಬಿಟ್ಟಿದೆ ಗಾಡಿದು. ಗಾಡಿ ಏನಿಲ್ಲ ಅಂದ್ಕೊಂಡ್ರಿ. ಗೇರ್ ಶಿಫ್ಟಿಂಗ್ ಇಶ್ಯೂ ಹೆವಿ ಇದೆ, ಗೇರ್ ಶಿಫ್ಟಿಂಗು ಮತ್ತು ಸುಮಾರು ಇಶ್ಯೂ ಇದೆ. ಸೊ ಹಂಗಾಗಿ ಮೈಸೂರಿಗೆ ಸರ್ವಿಸ್ಗೆ ಬಿಟ್ಬಿಟ್ಟು ಎಲ್ಲನೂ ಕಂಪ್ಲೀಟ್ ಕ್ಲಿಯರ್ ಮಾಡಾದ್ಮೇಲೆ ನೆಕ್ಸ್ಟು ರೈಡಿಗೆ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಗಾಡಿನ ಕರೆಕ್ಟಾಗಿ ಕಂಡೀಷನ್ ಮಾಡಿಬಿಡ್ಬೇಕು. ಈಗ ಗೇರ್ ಶಿಫ್ಟಿಂಗ್ ಹೆವಿ ಇಶ್ಯೂ ಆಗ್ತಿದೆ. 4th 5th ಗೇರ್ ಆಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಲಾಕ್ ಆಗೋಗ್ತಿದೆ. ಗೇರ್ ಸಿಸ್ಟಮೇ ಲಾಕ್ ಆಗ್ತಿದೆ. ಅದಕ್ಕೆ ಗೇರ್ ಸಿಸ್ಟಮೇ ರಿಪ್ಲೇಸ್ ಮಾಡಿಸೋಣ ಅಂತ ಇದ್ದೀನಿ, ಮಾತಾಡಿದ್ದೀನಿ ಮ್ಯಾನೇಜರ್ ಹತ್ರ. ಸೊ ನೋಡೋಣ, ಮೈಸೂರಿಗೆ ಹೋಗ್ಬಿಟ್ಟು ಏನು ಎತ್ತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಈ ಸ್ಟ್ರೀಮ್ ಇರೋಲ್ಲ ಒಂದು 3-4 ಡೇಸು. ಇದು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆದರೆ ಮೇ ಬಿ ಆಗಲ್ಲ ಅನ್ಕೋತೀನಿ. ನೋಡೋಣ ಹೇಗಾಗುತ್ತೆ ಹಾಗೆ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿಸ್ ಅವರ್ ವ್ಲಾಗ್ಸ್ ಕನ್ನಡ ಚಾನಲ್ಗೆ. ಯಾವ ಸೈಡ್ ಹಾಕಿ? ಎಲ್ಲಾಗಲಿ ಸರ್ವಿಸು ಎಂಟ್ರೆನ್ಸಾ? व्हाट्सएप में कर रहे हो? थैंक यू मिस्टर। लो बारो कम ऑन। गाड़ी के पूरा नहीं हमारी तरह ಸರ್, ಇದು ಶಿವರಾಜ್ ಅವರು ಊಟಕ್ಕೆ ಹೋಗಿದ್ದಾರಾ? ಏನಾಗಿತ್ತು? ಅದೇ ಗಾಡಿ ತೊಗೊಂಡಾಗಲಿಂದ ಸ್ಟಾರ್ಟಿಂಗಿಂದನೂ ಗೇರ್ದು ಟ್ರಬಲ್ ಇತ್ತು, ಶಿಫ್ಟಿಂಗ್ ವೈಸು. ಲೈಕ್ 4th 5th ಹೋಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಗೇರ್ ಲಾಕ್ ಆಗೋದು ಅಥವಾ ನ್ಯೂಟ್ಲ್ ಆಗೋದು, ಆ ಥರ. ಕಂಪ್ಲೇಂಟ್ ಹೇಳ್ತಾರೆ.
ಗೇರ್ ಶಿಫ್ಟಿಂಗ್ ಇಶ್ಯೂ ಇದೆ ಇರೋದು. ಸ್ಟಾರ್ಟಿಂಗ್ ಯಾವಾಗ ಗಾಡಿ ತೊಗೊಂಡೆ ಫಸ್ಟ್ ಸರ್ವಿಸಿಂದನೂ ನಾನು ಅಲ್ಲಿ ಇನ್ನೊಂದು ಶೋರೂಮ್ ಇದೆಯಲ್ಲ ಅಲ್ಲಿ ಮಾಡಿಸ್ತಿದ್ದು. ಆಲ್ಮೋಸ್ಟ್ 4 ಸರ್ವಿಸ್ ಆಯಿತು, ಇನ್ನೂ ಅದು ಸಾಲ್ವ್ ಆಗಿಲ್ಲ. ಪ್ರತಿ ಸಲ ಎಂಟ್ರಿ ಮಾಡಿಸಿ ಸಾಕಾಯಿತು. ಮತ್ತೆ 4th 5th ಹೋಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಸ್ಟಕ್ ಆಗೋದು, ನ್ಯೂಟ್ಲು ಮತ್ತು ಗೇರೇ ಬೀಳಲ್ಲ, ಸ್ಟಕ್ ಆದಂಗೆ. ಗಾಡಿ ಯಾವಾಗ ತೊಗೊಂಡೆ ಫಸ್ಟ್ ಸರ್ವಿಸಿಂದನೂ ಅದೇ ಇಶ್ಯೂ ಇದೆ. ಅಂತೂ ಇಂತೂ ಗಾಡಿ ಫುಲ್ ಸರ್ವಿಸ್ ಆಗಿದೆ. ಶಾಕ್ಸ್ ಎಲ್ಲ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಶಾಕ್ಸು ಎಲ್ಲ ಫುಲ್ಲು ಹೊಟ್ಟೋಗಿತ್ತು. ಶಾಕ್ಸ್ ಎಲ್ಲ ಹೊಸದು ಹಾಕಿ, ಮತ್ತು ಲಾಕ್ ಎಲ್ಲ ಹೊಟ್ಟೋಗಿತ್ತು. ಲಾಕ್ ಕೂಡ ಹೊಸದು ಹಾಕ್ಸಿದ್ದೀನಿ. ಎಲ್ಲ ರಿಪ್ಲೇಸ್ಮೆಂಟ್, ಪ್ರತಿಯೊಂದು ರಿಪ್ಲೇಸ್ಮೆಂಟ್ ಆಗಿದೆ. ಗಾಡಿ ಸರ್ವಿಸ್ ಆಗಿ ಫುಲ್ಲು ಸ್ಟಡಿ ಕಂಡೀಷನ್, ಫುಲ್ಲು ಶೋರೂಮ್ ಗಾಡಿ ಆದಂಗೆ ಆಗಿಬಿಟ್ಟಿದೆ. ಈಗ ಆರನ್ ಹೊಟ್ಟೋಗಿತ್ತು ಆಮೇಲೆ. ಸೊ ಆರನ್ ಪ್ರತಿಯೊಂದು ಎಲ್ಲ ಸರ್ವಿಸ್ಡ್ ಆಗಿ ಶೋರೂಮ್ ಪೀಸ್ ಹೇಗಿದೆ ಆಗಿ ಮಾಡಿಬಿಟ್ಟಿದ್ದಾರೆ ಈಗ. ಸೊ ಅಂತೂ ಇಂತೂ ಗಾಡಿದೇನು ಇಶ್ಯೂ ಇಲ್ಲ, ಎಲ್ಲ ಸಾಲ್ವ್ ಆಗಿದೆ ಗಾಡಿದು. ಯಾವುದೇ ಥರ ಇಶ್ಯೂ ಇಲ್ಲ. ಗಾಡಿ ಅಂತೂ ಇಂತೂ ಫುಲ್ ಸರ್ವಿಸ್ಡ್. ಗನ್ ಆದಂಗೆ ಆಗಿಬಿಟ್ಟಿದೆ ಈ ಗಾಡಿ ಫುಲ್ಲು. ಆ್ಯಕ್ಚುಲಿ ಸರ್ವಿಸ್ ಅವಾಗಲೇ ಡೆಲಿವರಿ ಕೊಡ್ಬೇಕಾದ್ರೆ ಮಾಡಬೇಕಿತ್ತು ವೀಡಿಯೋನ, ಬಟ್ ಆಲ್ರೆಡಿ 7 o'clock ಆಗೋಗಿತ್ತು ಈವ್ನಿಂಗು. ಹಾಗಾಗಿ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಈಗ ಹೋಗ್ತಿದ್ನಲ್ಲ ಯಾವುದಕ್ಕೂ. ಅಲ್ಲಿ ಹೊಸ ಶೋರೂಮ್ ಗಾಡಿ ಹೇಗಿದೆ ಹಾಗೆ ಮಾಡಿಕೊಟ್ಬಿಟ್ಟಿದ್ದಾರೆ ಫುಲ್ಲು. ಶಾ ಮೋಟರ್ಸಲ್ಲಿ ಮಾಡಿಸಿದ್ದು ಸರ್ವಿಸ್ನ. ಫುಲ್ಲು ಕೀಸೆಟ್ ಏನಿದೆ, ಫುಲ್ ಕೀಸೆಟು ಸ್ವಲ್ಪ ಲಾಕ್ ಆದಂಗೆ ಆಗಿತ್ತು, ಅದಕ್ಕೆ ಕೀಸೆಟ್ ರಿಪ್ಲೇಸ್ಮೆಂಟ್ ಮಾಡಿಸಿದ್ದೀನಿ. ಮತ್ತು ಶಾಕ್ಸ್ ಫುಲ್ ಹೊಟ್ಟೋಗಿತ್ತು ಆಲ್ಮೋಸ್ಟು. ಲೈಕ್ ಗಾಡಿನೇ ಒಂಥರ ದಡ್ಕ ಫುಲ್ಲು ಆಗಿರೋ ಸೌಂಡ್ ಬರ್ತಿತ್ತು. ಶಾಕ್ಸ್ ಕೂಡ ರಿಪ್ಲೇಸ್ಮೆಂಟ್ ಆಗಿದೆ. ಎಲ್ಲ ಈಗ ಏನಿದೆ ಹೊಸ ಗಾಡಿ ಹೇಗಿದೆ ಆ ಥರ ಮಾಡಿಕೊಟ್ಬಿಟ್ಟಿದ್ದಾರೆ. ಫುಲ್ಲು ಸೈಕ್ ಅಂದ್ಕೊಂಡ್ರಿ. ಫಸ್ಟ್ ಗಾಡಿ ಇಟ್ಕೊಂಡ್ರೆ ಯಪ್ಪ ಗಾಡಿನ ಅಂತ ಅನ್ಸೋದು. ಈಗ ಆಲ್ಮೋಸ್ಟ್ ಶೋರೂಮ್ ಕಂಡೀಷನ್ ಏನಿದೆ, ನಾನು ಸ್ಟಾರ್ಟಿಂಗ್ ಗಾಡಿ ಡೆಲಿವರಿ ತೊಗೊಂಡಾಗ ಹೆಂಗಿತ್ತು ಫೀಲು ಆ ಥರ ಅನ್ನಿಸ್ತಿದೆ ಈಗ ಒಂದು ಸ್ವಲ್ಪ ಗಾಡಿದು. ಸೊ 2 days ಏನೋ ಟೈಮ್ ತೊಗೊಂಡ್ರು ಮಾಡಿಕೊಡೋಕ್ಕೆ. ಯಾಕಂದರೆ ಇದೆಲ್ಲ ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಿತ್ತಲ್ಲ, ಹಂಗಾಗಿ ಕೆಲವೊಂದು ಐಟಮ್ ಇರಲಿಲ್ಲ. ಶಾಕ್ಸ್ ಎಲ್ಲ ತರ್ಸೋದು ಒಂದು ಸ್ವಲ್ಪ ಲೇಟ್ ಆಯ್ತಲ್ಲ, ಹಂಗಾಗಿ ಈಗ ಗಾಡಿ ಫುಲ್ಲು ಸ್ಮೂತ್ ಆಗಿಬಿಟ್ಟಿದೆ. 7 days ಆಗಿದೆಯಾ 10K ಆಗಿ 7 days ಆಗಿದೆ ಅನ್ಕೋತೀನಿ. ಬಟ್ ಈಗ ಗಾಡಿ ಅಂತೂ ಫುಲ್ಲು ಗನ್ ಮಾಡ್ದಂಗೆ ಮಾಡಿಬಿಡ್ತಾರೆ. ಫಸ್ಟ್ಗಿಂತ ಈಗ ಇನ್ನೂ ಸೈಕಾಗಿ ಮಾಡಿಬಿಟ್ಟಿದ್ದಾರೆ.